ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನೆಲ್. ಈ ದಿನ ಸಿಂಗಾಪುರಲ್ಲಿ ನಮಗೆ ಡೇ 3. ಇವತ್ತು ನಾವು ಪ್ಲಾನ್ ಮಾಡಿದ್ದೇನಪ್ಪ ಅಂತಂದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್. ಸಿಂಗಾಪುರ್ ಹೋದ್ರೆ ಇದಂತೂ ಮಿಸ್ ಮಾಡದೇ ಇರೋಂಥ ಸ್ಪಾಟ್. ಇಲ್ಲಿ ನಿಮಗೆ ಹಾಲಿವುಡ್ ಥೀಮ್ ಪಾರ್ಕ್ಸ್ ಇರುತ್ತೆ, ಅಟ್ರಾಕ್ಷನ್ಸ್ ಇತ್ತು, ಶೋಸ್ ಇತ್ತು, ಮತ್ತೆ 24 ರೈಡ್ಸ್ ಕೂಡ ಇತ್ತು. ಇವತ್ತು ಇದ್ದಿದ್ದು ಕ್ಯಾರೆಕ್ಟರ್ಸ್ ಯಾರು ಅಂತಂದ್ರೆ ಬ್ಲೂ ಮತ್ತೆ ಲೂಸಿ ಅಂತ. ಈ ಕ್ಯಾರೆಕ್ಟರ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ ನೀವು ಡಿಸ್ಪಿಕಬಲ್ ಮೀ ಮೂವಿ ನೋಡಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಪ್ರತಿದಿನ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ ಇಲ್ಲಿ. ನಾವು ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಬಹುದು. ಈ ಸೆಟ್ ಏನಪ್ಪಾ ಅಂತಂದ್ರೆ ಅವ್ರು ನಮ್ಗೆ ತೋರಿಸ್ತಾ ಇದ್ರು ಈಗ ಹಾಲಿವುಡ್ ಮೂವೀಸ್ ಅಲ್ಲಿ ಹೆಂಗೆ ಶೂಟ್ ನಡೆಯುತ್ತೆ, ಈಗ ಸಣ್ಣದು ಲೈಕ್ ಪ್ರವಾಹ ಬಂದಂಗೆ ಎಲ್ಲ ಹೆಂಗೆ ಅದು ಶೂಟ್ ಮಾಡ್ತಾರೆ ಅಂತ ನಮ್ಗೆ ಇಲ್ಲೊಂದು ಬೋಟು ಎಲ್ಲ ಇಟ್ಟು ನಮ್ಗೆ ತೋರಿಸಿದ್ರು. ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಆ ಶೋಸ್ ಆಕ್ಚುಲಿ. ಈಗ ನೀವು ನೋಡ್ತಿರ್ಬೋದು ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಡ್ಸ್ ಇತ್ತು. ಇದು ಒಂದು ರೈಡು, ಬಟ್ ನಾವು ಯಾವ್ದು ರೈಡ್ ಮಾಡಲಿಲ್ಲ. ನಾವು ಅಲ್ಲಿ ನಡೀತಿದ್ದೆಲ್ಲ ಶೋಸ್ನು ಅಟೆಂಡ್ ಮಾಡಿದ್ವಿ, ಮತ್ತೆ ಕ್ಯಾರೆಕ್ಟರ್ಸ್ನ ಮೀಟ್ ಮಾಡಿದ್ವಿ, ಅದನ್ನ ಬಿಟ್ಟು ಫುಡ್ನ ತಿಂದ್ವಿ. ಈ ತರ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆಕ್ಚುಲಿ. ಇದೊಂದು ಸ್ಮಾಲ್ ರೈಡು. ಇದರಲ್ಲಿ ನೋಡಿ ಇಲ್ಲಿ ಸ್ಮಾಲ್ ಜೀಪ್ಸ್ ಇದೆ. ಈ ಜೀಪ್ಸ್ ಅಲ್ಲಿ ಅವರು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಇದೇನಪ್ಪಾ ಅಂತಂದ್ರೆ ಈಜಿಪ್ಟ್ ಇದೆಯಲ್ಲ ಆ ಥೀಮ್ಡ್ ರೈಡ್ ಇದು. ಇದು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಸ್ಪೈಡರ್ಸ್ ಎಲ್ಲ ಹಾಕಿದ್ರು ಹಂಗೇನೆ, ಮತ್ತೆ ಈ ತರ ದೊಡ್ಡ ಟಾಲ್ ಸ್ಕಲ್ಪ್ಚರ್ಸ್ ಎಲ್ಲ ಇತ್ತು ಇಲ್ಲಿ. ಇದನ್ನ ಬಿಟ್ಟು ಕೂಡ ದೊಡ್ಡವ್ರಿಗೆ ಇನ್ನ ಕ್ರೇಜಿ ಆಗಿ ಇನ್ನ ಅಡ್ವೆಂಚರಸ್ ಆಗಿ ಆಡ್ಬೇಕು ಅಂತಂದ್ರೆ ಇನ್ನ ಡಿಫ್ರೆಂಟ್ ರೈಡ್ಸ್ ಇದೆ ಇಲ್ಲಿ, ಬಟ್ ನಾವ್ ಅದ್ ಯಾವ್ದು ಆಡ್ಲಿಲ್ಲ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಜಸ್ಟ್ ಲೈಕ್ ಅ ಫೇರಿ ಟೇಲ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಇಲ್ಲೆಲ್ಲ. ಇಲ್ಲೂ ಕೂಡ ಡಿಫ್ರೆಂಟ್ ಶೋಸ್ ನಡೀತಿತ್ತು. ನಾವು ಒಂದು ಡಾಂಕಿ ಶೋ ಅಂತ ಇತ್ತು, ಅದನ್ನ ಅಟೆಂಡ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಈ ಶೋ ಏನಿದೆಯಲ್ಲ ಇದು ವಾಟರ್ ವರ್ಲ್ಡ್ ಅಂತ. ಇಲ್ಲೂ ಕೂಡ ಎಷ್ಟು ರಿಯಲ್ ಆಗಿ ಅವರು ನಮ್ಗೆ ಡಿಸ್ಪ್ಲೇ ಮಾಡಿದ್ರು ಅಂತಂದ್ರೆ ಅವರು ಹೇಗೆ ನಟಿಸ್ತಾರೆ ಅಂತ ನೋಡಕ್ಕೆ ತುಂಬಾನೇ ರೋಮಾಂಚಕವಾಗಿತ್ತು ಆಕ್ಚುಲಿ. ಈ ಶೋ ನಡೆಯೋದು ಬರೀ 2 to 3 ಟೈಮ್ಸ್. ಅದಕ್ಕೆ ತುಂಬಾನೇ ಜನ ವೇಟ್ ಮಾಡ್ತಾ ಇದ್ರು. ನೀವು ನೋಡ್ಬೋದು ಅಲ್ಲಿ ಅಷ್ಟು ಜನನು ವೇಟ್ ಮಾಡಿ, ಮತ್ತೆ ಅದು ಕೆಪಾಸಿಟಿನೂ ಇದೆ, ಒಂದು 1000-2000 ಮೆಂಬರ್ಸ್ ಕೂತ್ಕೊಳ್ಳೋ ಕೆಪಾಸಿಟಿ ಇದೆ. ಅಷ್ಟು ಜನ ವೇಟ್ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗಿ ಈ ಶೋನ ಅವರು ನಡೆಸ್ತಾರೆ. ನೀವೇನಾದ್ರೂ ಹೋದ್ರೆ ಈ ಶೋನಂತೂ ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ. ಹೀಗೆ ನಾವು ಎಲ್ಲಾ ಶೋಸ್ನು ಅಟೆಂಡ್ ಮಾಡಿದ್ವಿ, ಮತ್ತೆ ಇಲ್ಲಿ ಏನೇನ್ ಥೀಮ್ ಪಾರ್ಕ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವಿ. ಇಲ್ಲೂ ಕೂಡ ಅಷ್ಟೇ, ನಾವು ಬೆಳಗ್ಗೆ ಏನಾದ್ರು 10:30 ಅಷ್ಟೊತ್ತಿಗೆ ಬಂದ್ರೆ ಈವ್ನಿಂಗ್ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಅಷ್ಟು ಇಲ್ಲಿ ನೋಡಕ್ಕೆ ಜಾಗಗಳು ಮತ್ತೆ ಅಟೆಂಡ್ ಮಾಡಕ್ಕೆ ಶೋಸ್ ಎಲ್ಲ ಇದೆ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಏನಾದ್ರು ಅನ್ಸಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯೂನಿವರ್ಸಲ್ ಸ್ಟುಡಿಯೋಸ್ ಅಂತಾನೆ ಒಂದು ಆಪ್ ಕೂಡ ಇದೆ. ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಯಾವ್ಯಾವ ಶೋಸ್ ಎಷ್ಟು ಹೊತ್ತಿಗೆ ನಡೆಯುತ್ತೆ ಅಂತ ಎಲ್ಲಾ ಡೀಟೇಲ್ಸ್ ಕೂಡ ಕೊಡ್ತಾರೆ. ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು, ಸೊ ಛತ್ರಿ ಅಂತೂ ನೀವು ತಗೊಂಡೋಗೋದ್ ಮಿಸ್ ಮಾಡ್ಲೇಬೇಡಿ. ಇಲ್ಲಿ ಅಂತ ಅಲ್ಲ, ಸಿಂಗಾಪುರಲ್ಲಿ ಎಲ್ಲೇ ಓಡಾಡ್ಬೇಕಾದ್ರೂ ಹ್ಯಾಂಡಿಯಾಗಿ ಒಂದು ಛತ್ರಿನ ನೀವು ಕ್ಯಾರಿ ಮಾಡಿ, ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಗೆ ಈವ್ನಿಂಗ್ ಆಗಿತ್ತು. ನೀವು ನೋಡ್ಬೋದು ಇಲ್ಲಿ ಎಲ್ಲ ರೆಟ್ರೋ ಸ್ಟೈಲ್ ಕಾರ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಏನಪ್ಪಾ ಅಂತಂದ್ರೆ ಒಂದು ಕೆಫೆ ಇದೆ ಇಲ್ಲಿ. ಈ ಕೆಫೆ ಮುಂದೆ ಈ ಕಾರ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ರು. ಕೆಫೆಲಿ ನಾವು ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಈ ಬೇರೆ ಇನ್ಯಾವ ಪ್ಲೇಸಸ್ ಇದೆ ಅದನ್ನೆಲ್ಲ ನಾವು ಕವರ್ ಮಾಡಿದ್ವಿ. ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4:30-5 o'clock ಆಗೋಯ್ತು. ಇಲ್ಲಿ ನೆಕ್ಸ್ಟ್ ಒಂದು ಡ್ಯಾನ್ಸ್ ಶೋ ಕೂಡ ಇತ್ತು. ಇಲ್ಲಿ ನೀವು ನೋಡ್ಬೋದು ಈವ್ನಿಂಗ್ ಅಲ್ಲೂ ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತಾರೆ, ಅಲ್ಲೂ ಕೂಡ ನಾವು ಫೋಟೋ ತೆಗೆಸ್ಕೋಬಹುದು. ಇದಾದ್ಮೇಲೆ ನಾವು ಒಂದು 5:30 ಅಷ್ಟೊತ್ತಿಗೆ ಆಚೆ ಬಂದ್ರೆ ಇಲ್ಲಿ ನೋಡ್ಬೋದು ನೀವು ಹರ್ಸ್ಲೆ ಮತ್ತೆ ಕಿಸ್ಸಸ್, ಲೆಗೋ, ಈ ತರ ಡಿಫ್ರೆಂಟ್ ಸ್ಟೋರ್ಸೇ ಇತ್ತು. ಇದ್ರಲ್ಲಿ ಎಂತೆಂಥ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು ಅಂತಂದ್ರೆ ಇದನ್ನೆಲ್ಲ ನಾವು ಇಂಡಿಯಾದಲ್ಲಿ ನಾನಂತೂ ನೋಡಿರ್ಲಿಲ್ಲ. ಇಲ್ಲಿ ಚಾಕ್ಲೇಟ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರಬಹುದು, ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಬುಕ್ಸ್ ಎಲ್ಲ ಕೂಡ ಅವೈಲೇಬಲ್ ಇತ್ತು. ನೋಡಿ ಟೀ ಶರ್ಟ್ಸ್ ಎಲ್ಲ ಕೂಡ ಹೋಲ್ಸೇಲ್ ಆಗಿ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಏನೇನಿದೆ ಎಲ್ಲಾನು ಇಲ್ಲಿ ಇಟ್ಟಿದ್ರು. ಬಟ್ ಇಲ್ಲಿ ಏನು ಅಂತಂದ್ರೆ ಎಲ್ಲಾನು ತುಂಬಾನೇ ಕಾಸ್ಟ್ಲಿ.
ಜಸ್ಟ್ ಒಂಥರ ವಿಂಡೋ ಶಾಪಿಂಗ್ ಅಂತಾರಲ್ಲ ಆ ತರ ಮಾಡ್ಕೊಂಡು ನಾವು ಎಲ್ಲಾ ಸ್ಟೋರ್ಸ್ ನೋಡ್ಕೊಂಡು ಬಂದ್ವಿ. ಈ ಲೆಗೋ ಯಾರಿಗೆ ಇಷ್ಟ ಇರುತ್ತಲ್ಲ ಅವರು ಡೆಫಿನೆಟ್ ಆಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಎಲ್ಲಾ ತರ ಲೆಗೋಸು ಇತ್ತು. ಇಲ್ಲಿ ಮಕ್ಕಳಿಗೆ ಫ್ರೀ ಆಗಿ ಲೆಗೋಸ್ ಇಟ್ಬಿಟ್ಟಿದ್ರು. ಅವ್ರು ಬಂದು ಇಲ್ಲಿ ಜೋಡಿಸ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಆ ತರ ಇತ್ತು. ಅವರು ಕೂಡ ಲೆಗೋಸ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಈ ಯೂನಿವರ್ಸಲ್ ಸ್ಟುಡಿಯೋ ಏನಲ್ಲ, ಇದು ಸೆಂಟೋಸ್ ಐಲ್ಯಾಂಡ್ಸ್ ಅಲ್ಲಿ ಇತ್ತು. ಅಲ್ಲಿಂದ ನಾವು ಮೆಟ್ರೋ ತಗೊಂಡು ಆಚೆ ಬಂದ್ವಿ. ಇಲ್ಲಿ ಫೇಮಸ್ ಏನು ಅಂತಂದ್ರೆ ಟೀಸ್, ಬೋಬಾ ಟೀಸು ಎಲ್ಲ ಚೆನ್ನಾಗಿರುತ್ತೆ, ಬಟ್ ಎಲ್ಲ ತುಂಬಾ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ಕೊಡ್ತಾರೆ. ಮತ್ತೆ ಇಲ್ಲಿ ಮತ್ತೊಂದು ಫೇಮಸ್ ಏನಂತಂದ್ರೆ ಕಾಯಾ ಬಟರ್ ಅಂತ. ಆ ಬಟರ್ ಇಂದ ನಮ್ಗೆ ವೇಫಲ್ಸ್ ಮಾಡ್ಕೊಟ್ಟಿದ್ರು, ತುಂಬಾನೇ ಸಖತ್ತಾಗಿತ್ತು. ನಾನು ಯಾವತ್ತೂ ಮಾಚಾ ಟೀನ ಇಂಡಿಯಾದಲ್ಲಿ ಟ್ರೈ ಮಾಡಿರ್ಲಿಲ್ಲ, ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ನನ್ಗೆ ಅಷ್ಟು ಲೈಕ್ ಆಗ್ಲಿಲ್ಲ. ಇದನ್ನೆಲ್ಲ ನಾವು ಎಲ್ಲಿ ಎಂಜಾಯ್ ಮಾಡಿದ್ವಿ ಅಂತಂದ್ರೆ ಒಂದು ಬುಗ್ಗಿ ಸ್ಟ್ರೀಟ್ ಅಂತ ಇದೆ. ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ರೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ಆ ಶಾಪಿಂಗ್ ಸ್ಟ್ರೀಟ್ ಹೋಗಿದ್ವಿ. ಅದನ್ನ ಮುಗಿಸ್ಕೊಂಡು ನಾವು ಮೆಟ್ರೋದಲ್ಲಿ ಹೋಟೆಲ್ಗೆ ಹೋದ್ವಿ.